ಕೆಲವರು ಶಿವನನ್ನು ಪ್ರಧಾನ, ಪುರುಷ, ವ್ಯಕ್ತ ಮತ್ತು ಕಾಲರೂಪಿ ಎಂದು ಹೇಳುತ್ತಾರೆ. ಪ್ರಕೃತಿಯ ಹೆಸರೇ ಪ್ರಧಾನವಾಗಿದೆ. ಜೀವಾತ್ಮನನ್ನೇ ಕ್ಷೇತ್ರಜ್ಞನೆಂದು ಹೇಳುವರು. 23 ತತ್ವಗಳನ್ನು ಜ್ಞಾನಿಗಳು ವ್ಯಕ್ತವೆಂದು ಹೇಳಿರುವರು ಮತ್ತು ಕಾರ್ಯಪ್ರಪಂಚದ ಪರಿಣಾಮದ ಏಕಮಾತ್ರ ಕಾರಣದ ಹೆಸರು ಕಾಲವಾಗಿದೆ. ಭಗವಾನ್ ಶಿವನು ಇವೆಲ್ಲದರ ಈಶ್ವರನು, ಪಾಲಕನು, ಧಾರಣಕರ್ತನು, ಪ್ರವರ್ತಕನು, ನಿರ್ವರ್ತಕನು, ಅವಿರ್ಭಾವ ಮತ್ತು ತೀರೋಭಾವದ ಏಕಮಾತ್ರ ಹೇತು ಆಗಿರುವನು. ಅವನು ಸ್ವಯಂ ಪ್ರಕಾಶನೂ ಆಜನ್ಮನೂ ಆಗಿರುವನು. ಆದ್ದರಿಂದ ಆ ಪರಮೇಶ್ವರನನ್ನು ಪ್ರಧಾನ, ಪುರುಷ, ವ್ಯಕ್ತ, ಕಾಲರೂಪಿ ಎಂದು ಹೇಳಲಾಗಿದೆ. ಕಾರಣ ಜಗತ್ ಯಂತ್ರವು ನಡೆಸುವವ, ಅಧಿಪತಿ ಮತ್ತು ದಾತ ಎಂದು ತಿಳಿಸಲಾಗಿದೆ. ಕೆಲವು ಜನರು ಮಹೇಶ್ವರನನ್ನು ವಿರಾಟ್ ಮತ್ತು ಹಿರಣ್ಯಗರ್ಭರೂಪಿ ಎಂದು ತಿಳಿಸುತ್ತಾರೆ. ಸಮಸ್ತ ಲೋಕಗಳ ಸೃಷ್ಟಿಯ ಹೇತುವಾದವನು ಹೆಸರು ಹಿರಣ್ಯಗರ್ಭವಾಗಿದೆ. ವಿಶ್ವರೂಪವನ್ನು ವಿರಾಟ್ ಎಂದು ಹೇಳುತ್ತಾರೆ. ಜ್ಞಾನಿ ಪುರುಷರು ಭಗವಾನ್ ಶಿವನನ್ನು ಅಂತರ್ಯಾಮಿ ಮತ್ತು ಪರಮ ಪುರುಷನೆಂದು ಹೇಳುತ್ತಾರೆ. ಬೇರೆ ಜನರು ಅವನನ್ನು ಪ್ರಾಜ್ಞಾ, ತೈಜಸ ಮತ್ತು ವಿಶ್ವರೂಪವೆಂದು ಹೇಳುವರು. ಕೆಲವರು ಅವನನ್ನು ತುರ್ಯರೂಪಿ ಎಂದು ತಿಳಿಯುತ್ತಾರೆ. ಮತ್ತೆ ಕೆಲವರು ಸೌಮ್ಯರೂಪಿ ಎಂದು ತಿಳಿಸುತ್ತಾರೆ. ಅವನೇ ಮಾತಾ, ಮೌನ, ಮಾನ, ಮೇಯ, ಮಿತಿರೂಪವೆಂದು ಎಷ್ಟೋ ವಿದ್ವಾಂಸರು ಹೇಳುತ್ತಾರೆ. ಇತರ ಜನರು ಕರ್ತ, ಕ್ರಿಯಾ, ಕಾರ್ಯ, ಕಾರಣ ಮತ್ತು ಕರಣರೂಪವೆಂದು ಹೇಳುವರು. ಇತರ ಜ್ಞಾನಿಗಳು ಅವನನ್ನು ಜಾಗ್ರತ, ಸ್ವಪ್ನ ಮತ್ತು ಸಮಸ್ತ ರೂಪಿ ಎಂದು ತಿಳಿಸುತ್ತಾರೆ. ಕೆಲವರು ಭಗವಾನ್ ಶಿವನನ್ನು ತುರಿಯ ರೂಪವೆಂದು ಹೇಳಿದ್ದಾರೆ. ಕೆಲವರು ತುರ್ಯಾತೀತನೆಂದು ಹೇಳುವರು. ಕೆಲವರು ನಿರ್ಗುಣನೆಂದು ತಿಳಿಸಿದರು. ಕೆಲವರು ಸಗುಣ, ಕೆಲವರು ಸಂಸಾರಿ ಎಂದು ಹೇಳಿದರು. ಕೆಲವರು ಅಸಂಸಾರಿ, ಕೆಲವರು ಸ್ವತಂತ್ರನೆಂದು ಹೇಳಿದರು. ಕೆಲವರು ಅಸ್ವತಂತ್ರರೆಂದು, ಕೆಲವರು ಅವನನ್ನು ಘೋರನೆಂದು ತಿಳಿದರು. ಕೆಲವರು ಸೌಮ್ಯ, ಕೆಲವರು ರಾಗವುಳ್ಳವನೆಂದು, ಕೆಲವರು ವೀತರಾಗಿ, ಕೆಲವರು ನಿಷ್ಕ್ರಿಯನೆಂದರು. ಕೆಲವರು ಸಕ್ರಿಯ, ಕೆಲವರು ಹೇಳುವಂತೆ ಅವನು ನಿರೀಂದ್ರಿಯನಾದರೆ, ಕೆಲವರು ಮತದಲ್ಲಿ ಸೇಂದ್ರಿಯನು, ಒಬ್ಬನು ಧ್ರುವನೆಂದು ಹೇಳಿದ್ದರು. ಮತ್ತೊಬ್ಬನು ಅಧ್ರುವ, ಕೆಲವರು ಸಾಕಾರನೆಂದು ಹೇಳಿದರು. ಕೆಲವರು ನಿರಾಕಾರ, ಕೆಲವರು ಮತದಂತೆ ಅವನು ಅದೃಶ್ಯನಾದರೆ, ಕೆಲವರ ಮತದಲ್ಲಿ ದೃಶ್ಯನು. ಕೆಲವರು ಅವನನ್ನು ವರ್ಣೀಯನೆಂದರೆ, ಕೆಲವರು ಅವರ್ಣೀಯನೆಂದು ಹೇಳುವರು. ಕೆಲವರು ಮತದಂತೆ ಅವನು ಶಬ್ದರೂಪನಾಗಿದ್ದರೆ, ಕೆಲವರು ಶಬ್ದಾತೀತ, ಕೆಲವರು ಚಿಂತನದ ವಿಷಯನೆಂದು ತಿಳಿದರೆ, ಕೆಲವರು ಅಚಿಂತೆಯೆಂದು ಹೇಳುವರು. ಬೇರೆ ಜನರು ಹೇಳುವಂತೆ ಅವನು ಜ್ಞಾನಸ್ವರೂಪನು, ಇನ್ನು ಬೇರೆಯವರ ಅವನಿಗೆ ವಿಜ್ಞಾನವೆಂಬ ಸನ್ನೆ ಕೊಡುವರು. ಕೆಲವರು ಮತದಂತೆ ಅವನು ಜ್ಞೇಯನು, ಕೆಲವರ ಮತದಲ್ಲಿ ಅಜ್ಞೇಯನು. ಕೆಲವರು ಪರನೆಂದು ಹೇಳಿದರೆ, ಕೆಲವರು ಅಪರನೆಂದು ಹೇಳುವರು. ಈ ಪ್ರಕಾರ ಅವನ ವಿಷಯದಲ್ಲಿ ನಾನಾ ವಿಧದ ಕಲ್ಪನೆಗಳಿವೆ. ಈ ನಾನಾ ಪ್ರತೀತಿಗಳ ಕಾರಣದಿಂದ ಮುನಿಜನರು ಆ ಪರಮೇಶ್ವರನ ಯಥಾರ್ಥ ಸ್ವರೂಪವನ್ನು ನಿಶ್ಚಯಲಾರದೆ ಹೋದರು. ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣು ಹೋದವರೇ ಆ ಪರಮ ಕಾರಣ ಶಿವನನ್ನು ಪ್ರಯತ್ನವಿಲ್ಲದೆಯೇ ತಿಳಿಯಬಲ್ಲರು. ಯಾರಿಗೆ ಬೇರೆ ಯಾರು ಈಶ್ವರನಿಲ್ಲವೋ ಅಂತಹ ಸರ್ವೇಶ್ವರ, ಸರ್ವಜ್ಞ, ಪುರಾಣ ಪುರುಷ, 3 ಲೋಕಗಳ ಶಾಸಕನಾದ ಶಿವನನ್ನು ನೋಡುವ ತನಕ ಪಶುಜೀವಿಯು ಪಾಶಗಳಿಂದ ಬದ್ಧನಾಗಿ ಈ ದುಃಖಮಯ ಸಂಸಾರ ಚಕ್ರದಲ್ಲಿ ಬಂಡಿಯ ಗಾಲಿಯಂತೆ ಸುತ್ತುತ್ತಾ ಇರುತ್ತಾನೆ. ಈ ದೃಷ್ಟ ಜೀವಾತ್ಮನು ಎಲ್ಲರ ಶಾಸಕ, ಬ್ರಹ್ಮದೇವರಿಗೂ ಆದಿಕಾರಣ, ಸಮಸ್ತ ಜಗತ್ತಿನ ರಚಾಯಿತ, ಸುವರ್ಣೋಪ ದಿವ್ಯ ಪ್ರಕಾಶ ಸ್ವರೂಪಿ ಪರಮ ಪುರುಷನ ಸಾಕ್ಷಾತ್ಕಾರ ಪಡೆದುಕೊಂಡಾಗ ಪುಣ್ಯ ಮತ್ತು ಪಾಪ ಎರಡರಿಂದಲೂ ದಾಟಿ ನಿರ್ಮಲನಾದ ಜ್ಞಾನಿ ಮಹಾತ್ಮನು ಸರ್ವೋತ್ತಮ ಸಮತೆಯನ್ನು ಪಡೆದುಕೊಳ್ಳುವನು. ಅಧ್ಯಾಯ 5ರ ಮುಕ್ತಾಯ, 6ರ ಆರಂಭ. ಶಿವನ ಶುದ್ಧ, ಬುದ್ಧ, ಮುಕ್ತ,
ಸರ್ವಮಯ, ಸರ್ವವ್ಯಾಪಕ ಹಾಗೂ ಸರ್ವಾತೀತ ಸ್ವರೂಪದ ಮತ್ತು ಅವನ ಪ್ರಣವ ರೂಪತೆಯನ್ನು ಪ್ರತಿಪಾದನೆ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಶಿವನಿಗೆ ಅಣವ ಮಲದ ಕರ್ಮದ ಮಾಯೆಯ ಬಂಧನ ಉಂಟಾಗುವುದಿಲ್ಲ. ಪ್ರಾಕೃತ, ಬೌದ್ಧ, ಅಹಂಕಾರ, ಮನ, ಚಿತ್ತ, ಇಂದ್ರಿಯಗಳನ್ನು ತನ್ಮಾತ್ರೆಗಳು, ಪಂಚಭೂತ ಸಂಬಂಧಿ ಯಾವುದೇ ಬಂಧನವು ಅವನನ್ನು ಮುಟ್ಟಲಾರದು. ಅಮಿತ ತೇಜಸ್ವಿ ಶಂಭುವಿಗೆ ಕಾಲ, ಕಲೆ, ವಿದ್ಯೆ, ನಿಯತಿ, ರಾಗ ಮತ್ತು ದ್ವೇಷರೂಪಿ ಯಾವುದೇ ಬಂಧನವು ಉಂಟಾಗುವುದಿಲ್ಲ. ಅವನಲ್ಲಿ ಕರ್ಮವಾಗಲಿ, ಕರ್ಮಗಳ ಪರಿಪಾಕವಾಗಲಿ, ಅವುಗಳ ಫಲಸ್ವರೂಪಿ ಸುಖ ದುಃಖಗಳಾಗಲಿ, ಕರ್ಮಗಳ ಸಂಸ್ಕಾರಗಳಾಗಲಿ ಇರುವುದಿಲ್ಲ. ಭೂತ, ಭವಿಷ್ಯ, ವರ್ತಮಾನ ಭೋಗಗಳು ಹಾಗೂ ಅವುಗಳ ಸಂಸ್ಕಾರಗಳು ಸಂಪರ್ಕ ಅವನಿಗಿಲ್ಲ. ಅವನಿಗೆ ಕಾರಣವಾಗಲಿ ಕರ್ತನಾಗಲಿ ಯಾರೂ ಇಲ್ಲ. ಅವನಿಗೆ ಆದಿ, ಅಂತ್ಯ, ಮಧ್ಯ, ಕರ್ಮ, ಕರ್ಣ, ಅಕರ್ತವ್ಯ, ಕರ್ತವ್ಯ ಇವು ಯಾವುದೂ ಇಲ್ಲ. ಅವನಿಗೆ ಬಂಧು, ಅಬಂಧು, ನಿಯಂತ, ಪ್ರೇರಕ, ಪತಿ, ಗುರು, ತ್ರಾತ ಮೊದಲಾದವರು ಯಾರೂ ಇಲ್ಲ. ಅವನಿಗಿಂತ ಹೆಚ್ಚಿನವರ ಚರ್ಚೆ ಯಾರೂ ಮಾಡಬಲ್ಲರು. ಅವನಿಗೆ ಸಮನಾರಾದರೆ ಯಾರೂ ಇಲ್ಲ. ಅವನ ಜನ್ಮ ಮರಣವಾಗುವುದಿಲ್ಲ. ಅವನಿಗೆ ಯಾವುದೇ ವಸ್ತುವು ವಾಂಛನೀಯ ಮತ್ತು ಅವಾಂಛನೀಯವಿಲ್ಲ. ಅವನಿಗೆ ವಿಧಿ ನಿಷೇಧಗಳಲ್ಲಿ ಬಂಧನ ಮೋಕ್ಷಗಳಿಲ್ಲ. ಅಕಲ್ಯಾಣಿಕಾರಿ ಯಾವುದೇ ದೋಷಗಳು ಅವನಲ್ಲಿ ಇಲ್ಲ. ಆದರೆ ಸಮಸ್ತ ಕಲ್ಯಾಣಕಾರಿ ಗುಣಗಳನ್ನು ಅವನಲ್ಲಿ ಸದಾ ಇರುತ್ತವೆ. ಏಕೆಂದರೆ ಶಿವನು ಸಾಕ್ಷಾತ್ ಪರಮಾತ್ಮನಾಗಿರುವನು. ಆ ಶಿವನು ತನ್ನ ಶಕ್ತಿಗಳಿಂದ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿಕೊಂಡು ತನ್ನ ಸ್ವಭಾವದಿಂದ ಚ್ಯುತ್ಯನಾಗದೆ ಸದಾ ಸ್ಥಿತನಾಗಿದ್ದಾನೆ. ಅದಕ್ಕಾಗಿ ಅವನಿಗೆ ಸ್ಥಾಣು ಎಂದು ಹೇಳುತ್ತಾರೆ. ಈ ಸಂಪೂರ್ಣ ಚರಾಚರ ಜಗತ್ತು ಶಿವನಿಂದ ಅಧಿಷ್ಠಿತವಾಗಿದೆ. ಆದ್ದರಿಂದ ಭಗವಾನ್ ಶಿವನು ಸರ್ವರೂಪವೆಂದು ತಿಳಿಯಲಾಗಿದೆ. ಹೀಗೆ ತಿಳಿದವನು ಎಂದೂ ಮೋಹಿತನಾಗುವುದಿಲ್ಲ. ಸರ್ವಸ್ವರೂಪನಾದ ರುದ್ರನಿಗೆ ನಮಸ್ಕಾರವು. ಅವನು ಸತ್ವರೂಪನು, ಪರಮ ಮಹಾನ್ ಪುರುಷನು, ಹಿರಣ್ಯಬಾಹು, ಭಗವಂತನು, ಹಿರಣ್ಯಪತಿಯು, ಈಶ್ವರನು, ಅಂಬಿಕಾಪತಿಯು, ಈಶಾನನು, ಪಿನಾಕವಾಣಿಯು, ವೃಷಭ ವಾಹನನೂ ಆಗಿರುವನು. ಏಕಮಾತ್ರ ರುದ್ರನೇ ಪರಬ್ರಹ್ಮ ಪರಮಾತ್ಮನಾಗಿದ್ದಾನೆ. ಅವನೇ ಕೃಷ್ಣ ಪಿಂಗಳ ವರ್ಣವುಳ್ಳ ಪುರುಷನಾಗಿದ್ದಾನೆ. ಅವನು ಹೃದಯದೊಳಗೆ ಕಮಲದ ಮಧ್ಯಭಾಗದಲ್ಲಿ ಕೇಶಾಗ್ರದಂತೆ ಸೂಕ್ಷ್ಮ ರೂಪದಿಂದ ಚಿಂತಿಸಲು ಯೋಗ್ಯನಾಗಿದ್ದಾನೆ. ಅವನ ಕೂದಲು ಬಂಗಾರದ ವರ್ಣದಂತೆ ಕೂಡಿವೆ. ಕಣ್ಣುಗಳು ಕಮಲದಂತೆ ಸುಂದರವಾಗಿವೆ. ಅಂಗಕಾಂತಿಯು ಅರುಣ ಮತ್ತು ತಾಮ್ರ ವರ್ಣದಾಗಿದ್ದು ಆ ಸುವರ್ಣಮಯ ನೀಲಕಂಠ ದೇವನು ಸದಾ ಸಂಚರಿಸುತ್ತಾ ಇರುವನು. ಅವನನ್ನು ಸೌಮ್ಯ, ಘೋರ, ಮಿಶ್ರ, ಅಕ್ಷರ, ಅಮೃತ, ಅವಯ್ಯವೆಂದು ಹೇಳಲಾಗಿದೆ. ಆ ಪುರುಷ ವಿಶೇಷ ಪರಮೇಶ್ವರ ಭಗವಾನ್ ಶಿವನು ಕಾಲನಿಗೂ ಕಾಲನಾಗಿರುವನು. ಚೇತನ ಮತ್ತು ಅಚೇತನಗಳಿಂದ ಅತೀತನಾಗಿರುವನು. ಈ ಪ್ರಪಂಚದಲ್ಲಿ ಪರಾತ್ಪರನಾಗಿದ್ದಾನೆ. ಶಿವನಲ್ಲಿ ಇರುವ ಜ್ಞಾನ ಐಶ್ವರ್ಯಗಳಿಗಿಂತ ಮಿಗಿಲಾದುದು ಬೇರೆಯೂ ಇಲ್ಲ. ಜ್ಞಾನಿಗಳು ಭಗವಾನ್ ಶಿವನನ್ನು ಲೋಕದಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ಐಶ್ವರ್ಯಶಾಲಿ ಪದವಿಯಲ್ಲಿ ಪ್ರತಿಷ್ಠಿತನೆಂದು ಹೇಳಿರುವರು. ಪ್ರತಿಯೊಂದು ಕಲ್ಪದಲ್ಲಿ ಉತ್ಪನ್ನರಾಗಿ ಸೀಮಿತ ಕಾಲದವರೆಗೆ ಇರುವ ಬ್ರಹ್ಮದೇವರುಗಳಿಗೆ ಆದಿ ಕಾಲದಲ್ಲಿ ವಿಸ್ತಾರವಾಗಿ ಶಾಸ್ತ್ರವನ್ನು ಉಪದೇಶಿಸುವವನು ಭಗವಾನ್ ಶಿವನೇ ಆಗಿರುವನು. ಒಂದು ಸೀಮಿತ ಕಾಲದವರೆಗೆ ಇರುವ ಗುರುಗಳಿಗೂ ಗುರುವಾಗಿದ್ದಾನೆ. ಆ ಸರ್ವೇಶ್ವರನು ಸದಾ ಎಲ್ಲರ ಗುರುವಾಗಿದ್ದಾನೆ. ಕಾಲದ ಸೀಮೆಯು ಅವನನ್ನು ಮುಟ್ಟಲಾರದು. ಅವನ ಶುದ್ಧ ಸ್ವಾಭಾವಿಕ ಶಕ್ತಿಯು ಎಲ್ಲರಿಗಿಂತ ಹೆಚ್ಚಾಗಿದೆ. ಅವನಿಗೆ ಅನುಪಮ ಜ್ಞಾನ ಮತ್ತು ನಿತ್ಯ ಅಕ್ಷಯ ಶರೀರವು ಪ್ರಾಪ್ತವಿದೆ. ಅವನ ಐಶ್ವರ್ಯದ ತುಲನೆಯೇ ಇಲ್ಲ. ಅವನ ಸುಖವು ಅಕ್ಷಯವಾಗಿದ್ದು ಬಲವು ಅನಂತವಾಗಿದೆ.